ಗಾಯ್ಸ್, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಎಷ್ಟೊಂದು ದಿನ ಆಮೇಲೆ ಮತ್ತೆ ಒಂದು ವಿಡಿಯೋ ಮಾಡ್ತಿದ್ದೀನಿ. ಮತ್ತೆ ಇವತ್ತೊಂದು ರೆಸಿಪಿ ಹೇಳ್ಕೊಡ್ತೀನಿ. ಅದನ್ನ ನೀವು ಮನೇಲಿ ನಿಜವಾಗ್ಲೂ ಟ್ರೈ ಮಾಡಿ, ನಿಮಗೆ ಒಳ್ಳೇದು ಅನ್ಸುತ್ತೆ ಅದನ್ನ ಮಾಡಿ. ಒಂದು ಸಿಂಪಲ್ ಆಗಿ ರೆಸಿಪಿ ಹೇಳ್ಕೊಡ್ತೀನಿ, ಸಖತ್ತಾಗಿರುತ್ತೆ. ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್ ಬೇಕು, ಬೋರ್ ಆದಾಗ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಇದಕ್ಕೆ ನಮ್ಗೆ ಬೇಕಾಗಿರೋದು ಚಿಪ್ಸು, ಬನ್ನು, ಕೊರಿಯಂಡರು, ಆನಿಯನ್ನು, ಟೊಮೊಟೊ, ಇಷ್ಟೇ ಬೇಕಾಗಿರೋದು. ಸಾಕೊಳ್ಳಿ. 10 ರೂಪೀಸ್ದು ಚಿಪ್ಸ್ ತೊಗೊಳ್ಳಿ, ಮತ್ತೆ ಫುಲ್ ಹಾಕೋಬಿಡಿ. ಅದನ್ನು ಸ್ಮ್ಯಾಶ್ ಮಾಡಿ, ಗುಂಡ್ಕಲ್ ಬರುತ್ತಲ್ಲ ಅದರಲ್ಲಿ ಸ್ಮ್ಯಾಶ್ ಮಾಡಿ ಫುಲ್ ಹಾಕೋಬಿಡಿ. ಅದಾದಮೇಲೆ ನೆಕ್ಸ್ಟು ಒಂಚೂರು ಕೊರಿಯಂಡರ್ ಹಾಕಿ, ಆಮೇಲೆ ಒಂಚೂರು ಆನಿಯನ್, ಆಮೇಲೆ ಒಂಚೂರು ಟೊಮೊಟೊ, ಹಾಕ್ಬಿಟ್ಟು ಕ್ಲೋಸ್ ಮಾಡಿ. ನಾನು 2 ME ಚಿಪ್ಸ್ ತೊಗೊಂಡಿದ್ದೀನಿ, ಬರೀ 10 ರೂಪೀಸ್ದು. ಮತ್ತೆ ಡೆಕೋರೇಷನ್ಗೆ ಅಂತ ಮೇಲೆ ಇದನ್ನು ಹಾಕಿ, ನೋಡಿ ಆಗಿದೆ ನಮ್ಮ ಚುನಾ ಪಾವ್. ಯಮ್ಮಿ ಯಮ್ಮಿ, ಸಖತ್ತಾಗಿರುತ್ತೆ ತಿನ್ನಕ್ಕೆ. ಸಖತ್ತಾಗಿರುತ್ತೆ. ನೀವು ಮನೆ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಮತ್ತೆ ಸಬ್ಸ್ಕ್ರೈಬ್, ಲೈಕ್ ಮಾಡೋದು ಮರಿಬೇಡಿ.